ಪಾಕ್ ಗಡಿಭಾಗದಲ್ಲಿ ಪಾಕ್ ಗಡಿಭಾಗದಲ್ಲಿ ನೋಟಂ ಅನ್ನ ಭಾರತ ಈಗ ಜಾರಿಗೊಳಿಸಿದೆ. ಆ ಮೂಲಕ ವಾಯು ಗಡಿಯನ್ನು ಬಂದ್ ಮಾಡಿದ್ದೀವಿ. ಯಾವುದೇ ವಿಮಾನಗಳು ಯಾವುದೇ ಏರ್ಕ್ರಾಫ್ಟ್ಗಳು ಹಾರಾಟ ಮಾಡಬಾರ್ದು. ಏನಾದರೂ ಇದರ ಹೊರತಾಗಿ ಹಾರಾಟ ಮಾಡಿದರೆ ನಾವು ನೇರ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಸೂಚನೆ ಇದು ನೋಟಂ ಜಾರಿ ಮಾಡಲಾಗಿದೆ. ಪಾಕ್ ಗಡಿಭಾಗದಲ್ಲಿ ಭಾರತ ಜಾರಿ ಮಾಡಿದೆ. ಕೊಲ್ಲಿ ದಗದಗಿಸ್ತಾ ಇದೆ. ಪಾಕ್ ಗಡಿಯಲ್ಲಿ ನೋಟಂ ಅನ್ನು ಜಾರಿಗೊಳಿಸಿದ್ದಾರೆ. ನೋಟಂ ಮೂಲಕ ವಾಯು ಪ್ರದೇಶವನ್ನು ನಿರ್ಬಂಧಿಸಿದೆ ಭಾರತ. ನೋಟಂ ಜಾರಿಯಾದರೆ ಆ ಪ್ರದೇಶದಲ್ಲಿ ಬೇರೆ ಯಾವುದೇ ವಿಮಾನಗಳು ಬರುವಂತಿಲ್ಲ. ಪಾಕಿಸ್ತಾನ ಗಡಿಯಲ್ಲಿ ಸಮರಾಭ್ಯಾಸ ನಡೆಸ್ತಾ ಇರುವ ವಾಯುಪಡೆ ಯುದ್ಧ ತಾಲೀಮು. ಮುನೀರ್ ಸೇನೆಗೆ ಹೊಸ ಟೆನ್ಷನ್ ಶುರುವಾಗಿದೆ. ಪಾಕಿಸ್ತಾನ ಯುದ್ಧದ ತಾಲೀಮನ್ನು ನಡೆಸ್ತಾ ಇದೆ. ಒಂದು ವೇಳೆ ಭಾರತದ ವಾಯು ಗಡಿಯನ್ನು ದಾಟಿ ಏನಾದರೂ ಆ ಕಡೆ ಈ ಕಡೆ ಬಂತು ಅಂಥೇಳಿ ಆದರೆ, ಅಥವಾ ಅವರೇನಾದರೂ ಯುದ್ಧ ತಯಾರಿಯನ್ನು ಮಾಡುತ್ತಿರೋದು ಅದು ಭಾರತದ ಗಡಿಯೊಳಗೆ ಬಂದು ಅನ್ನೋದಾದರೆ ಭಾರತ ಅಟ್ಯಾಕ್ ಮಾಡುತ್ತೆ. ಆ ಮೂಲಕ ಭಾರತ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಟಂ ಅನ್ನು ನಾವು ಜಾರಿ ಮಾಡಿದ್ದೀವಿ ಅನ್ನೋದನ್ನು. ನಿರಂತರವಾಗಿ ನಡೀತಾ ಇರುವಂಥ ಈ ಯುದ್ಧದ ಒಂದು ಉನ್ಮಾದ ಇತ್ತಲ್ಲ, ಎರಡೂ ರಾಷ್ಟ್ರಗಳು, ಈ ರಾಷ್ಟ್ರಗಳಿಂದಾಗಿ ಬೇರೆ ರಾಷ್ಟ್ರಗಳು ಈಗ ಪರಿತಪಿಸುವಂತಾಗಿದೆ. ನಮ್ಮಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಯುದ್ಧ ಇದೇ ರೀತಿ ಕಂಟಿನ್ಯೂ ಆಯಿತು ಅಂಥೇಳಿ ಹೇಳಿದರೆ ನಮ್ಮಲ್ಲಿ ಕೆಲವು ವಸ್ತುಗಳಿಗೆ ಭಾರಿ ಬೇಡಿಕೆ ಉಂಟಾಗಬಹುದು ಮತ್ತು ಬೆಲೆಯೂ ಕೂಡ ಜಾಸ್ತಿ ಆಗಬಹುದು. ಇದರ ನಡುವೆ ಸುಮಾರು 12 ಗಲ್ಫ್ ರಾಷ್ಟ್ರಗಳು ಯುದ್ಧದಿಂದ ಈಗ ಬಾಧಿತವಾಗಿರೋದ್ರಿಂದಾಗಿ ಆ ರಾಷ್ಟ್ರಗಳಿಂದ ಬರುವಂಥ ವಸ್ತುಗಳು ಕೂಡ ಬರದೇ ನಮಗಿಲ್ಲಿ ಹಾಹಾಕಾರ ಎದುರಾಗ್ಬೋದು. ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನೋಟಂ ಅನ್ನು ಜಾರಿಗೊಳಿಸಿದೆ. ಆ ಮೂಲಕ ಭಾರತದ ಗಡಿಯನ್ನು ಬಂದ್ ಮಾಡಿದೆ. ಯಾವುದೇ ವಿಮಾನಗಳ ಹಾರಾಟ, ಯುದ್ಧ ವಿಮಾನಗಳ ಹಾರಾಟಕ್ಕೆ ಅವಕಾಶ ಇಲ್ಲ. ಆ ರೀತಿ ಏನಾದರೂ ಅದರ ಹೊರತಾಗಿಯೂ ಆಯಿತು ಅಂತ ಹೇಳಿದರೆ ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುತ್ತೆ. ಇನ್ನೊಂದು ಕಡೆಯಲ್ಲಿ ಭೂಕಂಪದ ಸೆನ್ಸ್ ಕಾಣಿಸ್ಕೊಳ್ತಾ ಇದೆ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಭೂಕಂಪದ ಅನುಭವವಾಗಿದೆ. ಬಹುಶಃ ಇದು ನಿರಂತರವಾದ ದಾಳಿಯಿಂದಾಗಿ ಈ ರೀತಿ ಭೂಮಿ ಕಂಪಿಸ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇನ್ನು ಭಾರತೀಯರು ಅಲ್ಲಿ ಸಿಲುಕಾಕಿಕೊಂಡವರು ವಾಪಸ್ ಬರೋದಕ್ಕೆ ಈಗ ಹೆಣಗಾಡ್ತಾ ಇದ್ದಾರೆ. ಇನ್ನು ಇಸ್ರೇಲನ್ನು ನೇರವಾಗಿ ಟಾರ್ಗೆಟ್ ಮಾಡಿರುವಂಥ ಇರಾನ್, ಟೆಹರಾನ್ ಸೇರಿದಂತೆ ಕೆಲವು ಅತಿಸೂಕ್ಷ್ಮ ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅಮೆರಿಕ ತನ್ನ ರಾಯಭಾರ ಕಚೇರಿಗಳನ್ನು ಮುಚ್ಚಿದೆ. ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸಿಬ್ಬಂದಿಗಳನ್ನು ಇರಿಸಿದೆ. ಅಮೆರಿಕ ತನ್ನ ಪ್ರಜೆಗಳಿಗೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂಥ ತನ್ನ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಆಯಾ ರಾಷ್ಟ್ರಗಳ ಸೂಚನೆಯಂತೆ ನೀವು ನಡೆದುಕೊಳ್ಳಿ, ಬರುವಂಥ ಸಾಧ್ಯತೆಗಳಿದ್ದರೆ, ವ್ಯವಸ್ಥೆಗಳಿದ್ದರೆ ನೀವು ವಾಪಸ್ ಬನ್ನಿ. ಅದರ ಹೊರತಾಗಿ ನಮ್ಮ ದೇಶದಿಂದ ಅಂದರೆ ಅಮೇರಿಕಾದಿಂದ ಯಾವುದೇ ಸಹಕಾರ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುವಂಥ ಎಲ್ಲ ಸೂಕ್ಷ್ಮತೆಗಳು ಗೋಚರಿಸುತ್ತಿದೆ. ಪಾಕ್ ಗಡಿಭಾಗದಲ್ಲಿ ಪಾಕ್ ಗಡಿಭಾಗದಲ್ಲಿ ನೋಟಂ ಅನ್ನ ಭಾರತ ಈಗ ಜಾರಿಗೊಳಿಸಿದೆ. ಆ ಮೂಲಕ ವಾಯು ಗಡಿಯನ್ನು ಬಂದ್ ಮಾಡಿದ್ದೀವಿ. ಯಾವುದೇ ವಿಮಾನಗಳು ಯಾವುದೇ ಏರ್ಕ್ರಾಫ್ಟ್ಗಳು ಹಾರಾಟ ಮಾಡಬಾರ್ದು. ಏನಾದರೂ ಇದರ ಹೊರತಾಗಿ ಹಾರಾಟ ಮಾಡಿದರೆ ನಾವು ನೇರ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಸೂಚನೆ ಇದು ನೋಟಂ ಜಾರಿ ಮಾಡಲಾಗಿದೆ. ಪಾಕ್ ಗಡಿಭಾಗದಲ್ಲಿ ಭಾರತ ಜಾರಿ ಮಾಡಿದೆ. ಕೊಲ್ಲಿ ದಗದಗಿಸ್ತಾ ಇದೆ. ಪಾಕ್ ಗಡಿಯಲ್ಲಿ ನೋಟಂ ಅನ್ನು ಜಾರಿಗೊಳಿಸಿದ್ದಾರೆ. ನೋಟಂ ಮೂಲಕ ವಾಯು ಪ್ರದೇಶವನ್ನು ನಿರ್ಬಂಧಿಸಿದೆ ಭಾರತ. ನೋಟಂ ಜಾರಿಯಾದರೆ ಆ ಪ್ರದೇಶದಲ್ಲಿ ಬೇರೆ ಯಾವುದೇ ವಿಮಾನಗಳು ಬರುವಂತಿಲ್ಲ. ಪಾಕಿಸ್ತಾನ ಗಡಿಯಲ್ಲಿ ಸಮರಾಭ್ಯಾಸ ನಡೆಸ್ತಾ ಇರುವ ವಾಯುಪಡೆ ಯುದ್ಧ ತಾಲೀಮು. ಮುನೀರ್ ಸೇನೆಗೆ ಹೊಸ ಟೆನ್ಷನ್ ಶುರುವಾಗಿದೆ. ಪಾಕಿಸ್ತಾನ ಯುದ್ಧದ ತಾಲೀಮನ್ನು ನಡೆಸ್ತಾ ಇದೆ. ಒಂದು ವೇಳೆ ಭಾರತದ ವಾಯು ಗಡಿಯನ್ನು ದಾಟಿ ಏನಾದರೂ ಆ ಕಡೆ ಈ ಕಡೆ ಬಂತು ಅಂಥೇಳಿ ಆದರೆ, ಅಥವಾ ಅವರೇನಾದರೂ ಯುದ್ಧ ತಯಾರಿಯನ್ನು ಮಾಡುತ್ತಿರೋದು ಅದು ಭಾರತದ ಗಡಿಯೊಳಗೆ ಬಂದು ಅನ್ನೋದಾದರೆ ಭಾರತ ಅಟ್ಯಾಕ್ ಮಾಡುತ್ತೆ. ಆ ಮೂಲಕ ಭಾರತ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಟಂ ಅನ್ನು ನಾವು ಜಾರಿ ಮಾಡಿದ್ದೀವಿ ಅನ್ನೋದನ್ನು. ನಿರಂತರವಾಗಿ ನಡೀತಾ ಇರುವಂಥ ಈ ಯುದ್ಧದ ಒಂದು ಉನ್ಮಾದ ಇತ್ತಲ್ಲ, ಎರಡೂ ರಾಷ್ಟ್ರಗಳು, ಈ ರಾಷ್ಟ್ರಗಳಿಂದಾಗಿ ಬೇರೆ ರಾಷ್ಟ್ರಗಳು ಈಗ ಪರಿತಪಿಸುವಂತಾಗಿದೆ.
ನಮ್ಮಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಯುದ್ಧ ಇದೇ ರೀತಿ ಕಂಟಿನ್ಯೂ ಆಯಿತು ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ವಸ್ತುಗಳಿಗೆ ಭಾರಿ ಬೇಡಿಕೆ ಉಂಟಾಗಬಹುದು ಮತ್ತು ಬೆಲೆಯೂ ಕೂಡ ಜಾಸ್ತಿ ಆಗಬಹುದು. ಇದರ ನಡುವೆ ಸುಮಾರು 12 ಗಲ್ಫ್ ರಾಷ್ಟ್ರಗಳು ಯುದ್ಧದಿಂದ ಈಗ ಬಾಧಿತವಾಗಿರೋದ್ರಿಂದಾಗಿ ಆ ರಾಷ್ಟ್ರಗಳಿಂದ ಬರುವಂಥ ವಸ್ತುಗಳು ಕೂಡ ಬರದೇ ನಮಗಿಲ್ಲಿ ಹಾಹಾಕಾರ ಎದುರಾಗ್ಬೋದು. ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನಾಟಮನ್ನು ಜಾರಿಗೊಳಿಸಿದೆ. ಆ ಮೂಲಕ ಭಾರತದ ಗಡಿಯನ್ನು ಬಂದ್ ಮಾಡಿದೆ. ಯಾವುದೇ ವಿಮಾನಗಳ ಹಾರಾಟ, ಯುದ್ಧ ವಿಮಾನಗಳ ಹಾರಾಟಕ್ಕೆ ಅವಕಾಶ ಇಲ್ಲ. ಆ ರೀತಿ ಏನಾದರೂ ಅದರ ಹೊರತಾಗಿಯೂ ಆಯಿತು ಅಂತ ಹೇಳಿದರೆ ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುತ್ತೆ. ಇನ್ನೊಂದು ಕಡೆಯಲ್ಲಿ ಭೂಕಂಪದ ಸೆನ್ಸ್ ಕಾಣಿಸ್ಕೊಳ್ತಾ ಇದೆ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಭೂಕಂಪದ ಅನುಭವವಾಗಿದೆ. ಬಹುಶಃ ಇದು ನಿರಂತರವಾದ ದಾಳಿಯಿಂದಾಗಿ ಈ ರೀತಿ ಭೂಮಿ ಕಂಪಿಸ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇನ್ನು ಭಾರತೀಯರು ಅಲ್ಲಿ ಸಿಲುಕಾಕಿಕೊಂಡವರು ವಾಪಸ್ ಬರೋದಕ್ಕೆ ಈಗ ಹೆಣಗಾಡ್ತಾ ಇದ್ದಾರೆ. ಇನ್ನು ಇಸ್ರೇಲನ್ನು ನೇರವಾಗಿ ಟಾರ್ಗೆಟ್ ಮಾಡಿರುವಂಥ ಇರಾನ್, ಟೆಹರಾನ್ ಸೇರಿದಂತೆ ಕೆಲವು ಅತಿಸೂಕ್ಷ್ಮ ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅಮೆರಿಕ ತನ್ನ ರಾಯಭಾರ ಕಚೇರಿಗಳನ್ನು ಮುಚ್ಚಿದೆ. ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸಿಬ್ಬಂದಿಗಳನ್ನು ಇರಿಸಿದೆ. ಅಮೆರಿಕ ತನ್ನ ಪ್ರಜೆಗಳಿಗೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂಥ ತನ್ನ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಆಯಾ ರಾಷ್ಟ್ರಗಳ ಸೂಚನೆಯಂತೆ ನೀವು ನಡೆದುಕೊಳ್ಳಿ, ಬರುವಂಥ ಸಾಧ್ಯತೆಗಳಿದ್ದರೆ, ವ್ಯವಸ್ಥೆಗಳಿದ್ದರೆ ನೀವು ವಾಪಸ್ ಬನ್ನಿ. ಅದರ ಹೊರತಾಗಿ ನಮ್ಮ ದೇಶದಿಂದ ಅಂದರೆ ಅಮೇರಿಕಾದಿಂದ ಯಾವುದೇ ಸಹಕಾರ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುವಂಥ ಎಲ್ಲ ಸೂಕ್ಷ್ಮತೆಗಳು ಗೋಚರಿಸುತ್ತಿದೆ. ಹೋರಾಟಕ್ಕೆ ಅವಕಾಶ ಇಲ್ಲ. ಆ ರೀತಿ ಏನಾದರೂ ಅದರ ಹೊರತಾಗಿಯೂ ಆಯಿತು ಅಂತ ಹೇಳಿದರೆ ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುತ್ತೆ. ಇನ್ನೊಂದು ಕಡೆಯಲ್ಲಿ ಭೂಕಂಪದ ಸೆನ್ಸ್ ಕಾಣಿಸ್ಕೊಳ್ತಾ ಇದೆ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಭೂಕಂಪದ ಅನುಭವವಾಗಿದೆ. ಬಹುಶಃ ಇದು ನಿರಂತರವಾದ ದಾಳಿಯಿಂದಾಗಿ ಈ ರೀತಿ ಭೂಮಿ ಕಂಪಿಸ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇನ್ನು ಭಾರತೀಯರು ಅಲ್ಲಿ ಸಿಲುಕಾಕಿಕೊಂಡವರು ವಾಪಸ್ ಬರೋದಕ್ಕೆ ಈಗ ಹೆಣಗಾಡ್ತಾ ಇದ್ದಾರೆ. ಇನ್ನು ಇಸ್ರೇಲನ್ನು ನೇರವಾಗಿ ಟಾರ್ಗೆಟ್ ಮಾಡಿರುವಂಥ ಇರಾನ್, ಟೆಹರಾನ್ ಸೇರಿದಂತೆ ಕೆಲವು ಅತಿಸೂಕ್ಷ್ಮ ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅಮೆರಿಕ ತನ್ನ ರಾಯಭಾರ ಕಚೇರಿಗಳನ್ನು ಮುಚ್ಚಿದೆ. ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸಿಬ್ಬಂದಿಗಳನ್ನು ಇರಿಸಿದೆ. ಅಮೆರಿಕ ತನ್ನ ಪ್ರಜೆಗಳಿಗೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂಥ ತನ್ನ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಆಯಾ ರಾಷ್ಟ್ರಗಳ ಸೂಚನೆಯಂತೆ ನೀವು ನಡೆದುಕೊಳ್ಳಿ, ಬರುವಂಥ ಸಾಧ್ಯತೆಗಳಿದ್ದರೆ, ವ್ಯವಸ್ಥೆಗಳಿದ್ದರೆ ನೀವು ವಾಪಸ್ ಬನ್ನಿ. ಅದರ ಹೊರತಾಗಿ ನಮ್ಮ ದೇಶದಿಂದ ಅಂದರೆ ಅಮೇರಿಕಾದಿಂದ ಯಾವುದೇ ಸಹಕಾರ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುವಂಥ ಎಲ್ಲ ಸೂಕ್ಷ್ಮತೆಗಳು ಗೋಚರಿಸುತ್ತಿದೆ. طيارة حربية